ನೀವೇನು ನಮ್ಮ ಗ್ರಾಮದ ಯುವಕರು ಈ ವಿಷಯದಲ್ಲಿ ಇಷ್ಟು ಉತ್ಸಾಹ ತಗೊಂಡು ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ. ಈ ವೃಕ್ಷ ಸಂಪತ್ತು ಹೆಚ್ಚಬೇಕಾದದ್ದು ಮುಖ್ಯ ಅಂತಕ್ಕಂಥದ್ದು ಮನುಷ್ಯನ ಉಳಿವಿಗೆ. ಪ್ರಪಂಚದ ಎಲ್ಲ ದೇಶಗಳು ಹೊರ್ತಿವೆ. ಇವತ್ತು ಎಲ್ಲ ದೇಶಗಳು ಆ ಬಗ್ಗೆ ಕಾಳಜಿ ವಹಿಸ್ತವೆ. ಪ್ರತಿ ವರ್ಷ ಜೂನ್ ತಿಂಗಳು 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಅಂಥೇಳಿ ಇವತ್ತು ಪ್ರಪಂಚದ ಎಲ್ಲ ಕಡೆ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದರ ಒಂದು ಅಂಗವಾಗಿ ನಮ್ಮ ಗ್ರಾಮದ ಯುವಕರು ನೀವೇನು ಮಾಡ್ತಾ ಇದ್ದೀರಿ, ನೀವು ವಿಶ್ವದ ಪ್ರಜ್ಞಾವಂತ ಜನರ ಜೊತೆ ಕೂಡಿದಂಥವರಾಗಿದ್ದೀರಿ. ಇದು ನೀವು ಮಾಡ್ತಾ ಇರೋದು ಭಾಳ ಸಂತೋಷದ ಕೆಲಸ, ಭಾಳ ಒಳ್ಳೆಯ ಕೆಲಸ ಮಾಡಿ. ಆದರೆ ಈಗ ನೀವೇನು ಮಾಡಿದ್ದೀರಿ ಇದೇ ಉತ್ಸಾಹ, ಇದಕ್ಕಿಂತ ಏನು ಹೆಚ್ಚಿನ ಉತ್ಸಾಹದಿಂದ ನೀವು ಇದಕ್ಕೆ ಒಂದು ವಿಶಾಲವಾದ ಸಂಘಟನೆಯನ್ನು ಮಾಡಿಕೊಂಡು ಈ ಗಿಡಗಳನ್ನು ಬೆಳೆಸ್ತಕ್ಕಂಥದ್ದು, ರಕ್ಷಣೆ ಮಾಡ್ತಕ್ಕಂಥದ್ದು, ಈ ವಿಷಯದಲ್ಲೂ ನೀವು ಮುತುವರ್ಜಿ ವಹಿಸಬೇಕು ಅನ್ನೋದು ಅಂತ ನಿಮ್ಮಲ್ಲಿ ನನ್ನ ಮನವಿ. ಮತ್ತು ನೀವು ಈಗ ಏನು ಕೆಲಸ ಮಾಡ್ತಿದ್ದೀರಿ ಇದು ಯಾರಿಗೆ ಯಾರ ಕೆಲವರಿಗೆ ಸೇರಿದಂಥ ಕೆಲಸ ಅಲ್ಲ, ಎಲ್ಲರ ಕೆಲಸ, ಎಲ್ಲ ಜನರ ಕೆಲಸ. ನೀವು ಈ ಕೆಲಸ ಕೈ ತಗೊಂಡ್ರೆ ಎಲ್ಲರೂ ನಿಮಗೆ ಕೈಗೂಡಿಸ್ತಾರೆ, ಆಯಿತಾ? ನೀವು ಒಂದು ಒಳ್ಳೆಯ ಮಾರ್ಗವನ್ನು ಗ್ರಾಮಕ್ಕೆ ತೋರ್ಬೋದು. ಆದ್ದರಿಂದ ನೀವು ಮತ್ತು ಈ ರೀತಿ ಏನು ಈ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಇಂಥ ಜಾಗ ಸಿಕ್ಕೋದು ಭಾಳ ಅಪರೂಪ. ಇಷ್ಟು ವಿಶಾಲವಾದ ಜಾಗ ಸಿಕ್ಕೋದು ಭಾಳ ಅಪರೂಪ. ಒಳ್ಳೆಯ ಜಾಗ ಇದೆ ಇದು. ಇಲ್ಲಿ ಮಾಡಿದಂಥ ಇನ್ನೂ ಕೆಲವು ನಮ್ಮ ಗ್ರಾಮದಲ್ಲಿ ಇದ್ದಾವೆ ಇಂಥ ಜಾಗಗಳು. ಅಂಥ ಜಾಗಗಳಲ್ಲೆಲ್ಲ ಈ ಥರ ಮಾಡ್ಬೋದು. ಹಿಂದೆ ನಮ್ಮ ಹಿಂದಿನವರು ಇದನ್ನು ಅರ್ತಿದ್ರು. ಪ್ರತಿಯೊಂದು ಊರಲ್ಲೂ ಊರಿನ 4 ಕಡೆ ಕೆರೆ ಇರ್ತಿತ್ತು. ಕೆರೆ ಪಕ್ಕದಲ್ಲಿ ಒಂದು ತೋಪು ಇರ್ತಿತ್ತು. ತೋಪು ಕೆರೆ ಇಲ್ಲದೆ ಊರೇ ಇರಲಿಲ್ಲ. ಮತ್ತು ನಮ್ಮ ಚರಿತ್ರೆಯಲ್ಲಿ ಹಿಂದಿನ ರಾಜರುಗಳು ಏನು ಒಳ್ಳೆಯ ಕೆಲಸ ಮಾಡಿದ್ರು ಅನ್ನೋದನ್ನು ಬರೆಯೋ ಅಧ್ಯಾಯದಲ್ಲಿ ಮೊಟ್ಟ ಮೊದಲು ಬರೆಯೋದು ಅವರು ಇಷ್ಟು ಯುದ್ಧ ಮಾಡಿದ್ರು, ಇಷ್ಟು ರಾಜ್ಯಗಳನ್ನು ಗೆದ್ದರು, ರಾಜ್ಯ ಎಷ್ಟು ವಿಶಾಲ ಮಾಡಿದ್ರು, ಇದಕ್ಕಿಂತ ಮೊದಲು ಎಷ್ಟು ಕೆರೆಗಳನ್ನು ತೆಗೆಸಿದ್ರು, ಎಷ್ಟು ಕಟ್ಟೆಗಳನ್ನು ಕಟ್ಟಿಸಿದ್ರು, ಎಷ್ಟು ತೋಪು ಬೆಳೆಸಿದ್ರು, ಈ ವಿಷಯಗಳನ್ನೇ ಬರೆದಿದ್ದಾರೆ. ರಾಜ ಇಷ್ಟೊಂದು ಕೆರೆ ಕಟ್ಟಿಸಿದ್ರು, ಇಷ್ಟು ಕಟ್ಟೆ ಕಟ್ಟಿಸಿದ್ರು, ಇಷ್ಟು ತೋಪು ಬೆಳೆಸಿದ್ರು, ಇಷ್ಟು ಮರ ಬೆಳೆಸಿದ್ರು. ಮತ್ತು ಇನ್ನೊಂದು ವಿಷಯ, ನೀವು ಈ ಯುವಕ ವಯಸ್ಸಿನವರು ನೀವು ಕಂಡಿರಲಾರ್ರಿ. ನಮ್ಮ ವಯಸ್ಸಿನವ್ರು ನೋಡಿದ್ದೀವಿ. ಪ್ರತಿಯೊಂದು ರಸ್ತೆಯ 2 ಕಡೆ ಸಾಲು ಮರಗಳಿದ್ದವು. ಅವು ಎಂಥ ಮರಗಳು? ಆಲದ ಮರ ಹೆಚ್ಚಾಗಿದ್ದದ್ದು, ಆಲದ ಮರ ಮತ್ತು ಹುಣಸೆ ಮರ. ಅದು ಹೇಗಿತ್ತು ಅಂದರೆ ರಸ್ತೆಯಲ್ಲಿ ಹೋಗ್ತಿದ್ರೆ ಬಿಸಿಲೇ ಬೀಳ್ತಿರ್ಲಿಲ್ಲ. ರಸ್ತೆಯಲ್ಲಿ ಹೋಗೋರ ಮೇಲೆ ಅಷ್ಟು ನೆರಳಾಗ್ತಿತ್ತು. ಯಾಕಾಗಿ ಬೆಳೆಸ್ತಿದ್ರು ಅಂದರೆ ಈಗಿನಾಗೆ ಕಾರ್ ಇರಲಿಲ್ಲ, ವೆಹಿಕಲ್ ಇರಲಿಲ್ಲ, ನಡ್ಕೊಂಡು ಹೋಗೋದು, ಎತ್ತಿನ ಗಾಡೀಲಿ ಹೋಗೋದು ಇದೇ ಇದ್ದದ್ದು. ಅದಕ್ಕೋಸ್ಕರ